ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಇದರ ಅಡಿಯಲ್ಲಿ ನಡೀತಕ್ಕಂಥ ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ 2015-16ನೇ ಸಾಲಿನಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುಗಣಿ ಹೋಬಳಿಯ ಅಡಗಂಟಿ ವಾರ್ಡ್ನಿಂದ ಚಿಕ್ಕಜಂಬೂರು ಗ್ರಾಮ ಪಂಚಾಯಿತಿಗೆ ಸದಸ್ಯರಾಗಿ ಆಯ್ಕೆಯಾದಂಥ ಶ್ರೀಮತಿ ಲತಾ ಕೋಂ ಬಸವರಾಜಪ್ಪ ಹಾಗೂ ಶ್ರೀಯುತ ಬಸವರಾಜಪ್ಪನವರಿಗೆ ಹೃತ್ಪೂರ್ವಕ ಸ್ವಾಗತ. ಸರ್, ನೀವು ಮೇಡಮ್ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಲ್ಲೋಕ್ಕಿಂತ ಪೂರ್ವದಲ್ಲಿ ಏನು ವೃತ್ತಿಯನ್ನ ಮಾಡ್ತಾ ಇದ್ದೀರಿ? ಮನೆ ಕೆಲಸ ಮಾಡ್ತಾ ಇದ್ದೀರಿ. ಹೌಸ್ ಆಫ್ ವೈಫ್ ಆಗಿದ್ರಿ. ನಿಮ್ಮ ಯಜಮಾನರು ಕೃಷಿ ಕಾರ್ಯನ ಮಾಡ್ತಾ ಇದ್ರು. ಈ ಅವಧಿಯಲ್ಲಿ ಜನರೆಲ್ಲ ಅಪೇಕ್ಷೆ ಪಟ್ಟರು, ಚುನಾವಣೆ ನಿಂತು ಗೆದ್ದಿದ್ದೀರಿ. ತುಂಬಾ ಸಂತೋಷ. ಸೊ ಈಗ ನೀವು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿ 11 ತಿಂಗಳಾಯಿತು. ಈ ಅವಧಿಯಲ್ಲಿ ನಿಮ್ಮ ಕ್ಷೇತ್ರದ ಜನತೆಗಾಗಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೀರಿ? ಕಾಂಕ್ರೀಟ್ ರೋಡ್ ಒಂದು ಮಾಡಿಸ್ಕೊಟ್ಟಿದ್ದೀವಿ, ನೀರುಗಳು ನೆಲ್ಲಿಗಳ ನೀರುಗಳು, ಆಮೇಲೆ ನಮ್ಮ ಕೆಲಸ ರಸ್ತೆ ನಿರ್ಮಾಣ ಮಾಡಿದ್ದೀರಿ. ಸೊ ಇನ್ನೂ ಮುಂತಾದ ಹಲವಾರು ಕುಡಿಯೋ ನೀರಿನ ವ್ಯವಸ್ಥೆ, ಕಾಂಕ್ರೀಟ್ ರೋಡು, ಈ ತರದ ಕೆಲಸಗಳನ್ನ ಕಡಿಮೆ ಅವಧಿಯಲ್ಲಿ ಮಾಡಿಸಿದ್ದೀರಿ. ಸರ್, ಇನ್ನೂ ನಿಮಗೆ 4 ವರ್ಷದ ಅವಧಿ ಇದೆ. ಈ ಅವಧಿಯಲ್ಲಿ ನಿಮ್ಮ ಊರಿಗೆ, ಅಡಗಂಟಿ ಊರಿಗೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಮುಂದೆ ಅಂತ ಹೇಳಿ ಯೋಜನೆ ಹಾಕಿದಿರಿ? ಇನ್ನು 4 ವರ್ಷದ ಅವಧಿ. ಇನ್ನು ಬಹಳಷ್ಟು ರೋಡ್ಗಳು ಇದ್ದವು. ಆಮೇಲೆ ಕೇರಿ ಮಾಡಿಸ್ಬೇಕು. ಆಮೇಲೆ ಆ ಕಡೆ ಕೇರಿಗೆ ಒಂದು ರೋಡ್ ಮಾಡಿಸ್ಬೇಕು. ಕಡೆಕೆರೆ ಕಾಳರ್ಗೆರೆ ಅಂತ ಇದೆ, ಅದಕ್ಕೊಂದು ಮಾಡಿಸ್ಬೇಕು. ಅವ್ರು ಕೇಳ್ಕೊಂತ ಇದಾರೆ, ನಿಮ್ಗೆ ಎಷ್ಟೇ ಮಾಡಿಸ್ಕೊಳ್ತೀವಿ, ನಾವೇ ಮಾಡಿಸಿಲ್ಲ ಅಂತ. ಅವ್ರಿಗೂ ಮಾಡಿಸ್ಕೊಡ್ಬೇಕು. ತುಂಬಾ ಸಂತೋಷ ಮೇಡಮ್. ನಿಮ್ದು ಯೋಜನೆಗಳು ಸಾಕಷ್ಟು ಇದಾವೆ. ಆ ಕಡೆ ಕೇರಿಗೆ ಕಾಂಕ್ರೀಟ್ ರೋಡ್ ಮಾಡಿಸ್ಬೇಕು, ಇನ್ನೂ ಬಾಕ್ಸ್ ಚರಂಡಿ ಮಾಡಿಸ್ಬೇಕು, ನಲ್ಲಿಗಳು ಹಾಕ್ಸ್ಬೇಕು. ತುಂಬಾ ಕೆಲಸ ಇದೆ ಮೇಡಮ್. ಇವೆಲ್ಲ ಈಡೇರ್ಬೇಕು ಅಂದ್ರೆ ನಿಮ್ಗೆ ಈಗ ಸರ್ಕಾರ ಕೊಡ್ತಕ್ಕಂಥ ಅನುದಾನ ಸಾಕಾಗತ್ತ? ಸಾಕಾಗಲ್ಲ. ಅನುದಾನದ ಕೊರತೆ ಇದೆ. ಸರ್ಕಾರ ಹೆಚ್ಚಿನ ಅನುದಾನ ಕೊಟ್ರೆ ಮಾಡಿಸ್ಬೋದು, ಇನ್ನು ಹೆಚ್ಚೆಚ್ಚು ಮಾಡಿಸ್ಬೋದಲ್ಲ. ದುಡ್ಡಿತ್ತು ಅಂದ್ರೆ ಯಾವ ಕೆಲಸ ಬೇಕಾದ್ರೂ ಮಾಡಿಸ್ಬೋದು. ತುಂಬಾ ಸಂತೋಷ ಮೇಡಮ್. ಸರ್ಕಾರ ಈ ಸಂದರ್ಶನದ ಮೂಲಕ ನಾವು ಸರ್ಕಾರದ ಗಮನ ಸೆಳೀತಾ ಇದ್ದೀವಿ. ಹೆಚ್ಚು ಅನುದಾನನ ಗ್ರಾಮ ಪಂಚಾಯತಿಗೆ ಈ ಕೊಡೋಕ್ಕಿಂತ 3 ಪಟ್ಟು ಹೆಚ್ಚು ಅನುದಾನ ಕೊಟ್ರೆ ಸರ್ಕಾರ ನೀವು ಗ್ರಾಮ ಪಂಚಾಯತಿಯ ಕಾರ್ಯಗಳನ್ನ ಈಗ ಹೇಳಿದ್ರಲ್ಲ, ಕಾಂಕ್ರೀಟ್ ರಸ್ತೆ, ಬಾಕ್ಸ್ ಚರಂಡಿ ಮುಂತಾದ ಅಭಿವೃದ್ಧಿ ಕಾಮಗಾರಿ. ಹಳ್ಳಿ ತುಂಬಾ ಹಿಂದುಳಿದಿದೆ. ನಾವ್ ಬಂದಾಗ ಫಸ್ಟಿಗೆ ರೋಡ್ ಇರ್ಲಿಲ್ಲ, ಬರೀ ಕಲ್ಲು. ಆ ಸಣ್ಣ ಸಣ್ಣ ಮಕ್ಕಳು ಹೆಂಗ್ ಓಡೋಡ್ ಬರ್ತವೆ, ಬೀಳದೆ ಬರೀ. ಅದಕ್ಕೆ ಫಸ್ಟ್ ನಾವು ಬಂದ್ಬಿಟ್ಟು ರೋಡ್ ಮಾಡ್ಸೋಣ ಅಂದ್ರೆ ರೋಡ್ ಮಾಡಿಸಿದ್ವಿ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಮೇಡಮ್, ಸಂತೋಷ. ಮೇಡಮ್, ಈಗ ನಮ್ಮ ಈ ಒಂದು ಗ್ರಾಮ ಪಂಚಾಯತಿ ಸಂಘಟನೆ ಮೂಲಕ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೀವಿ, ಈ ಬೇರೆ ಜನಪ್ರತಿನಿಧಿಗಳ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಅವ್ರ ತರನೇ ನಿಮಗೂ ಕೂಡ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕನಿಷ್ಠ 2 ಲಕ್ಷ ಅನುದಾನ ಕೊಡ್ರಿ ಅಂತ ನಾವು ಬೇಡಿಕೆ ಹೇಳ್ತೇವೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನಿಮ್ ಬೇಡಿಕೆ ನಮಗೆ ಚೆನ್ನಾಗಿದೆ, ಕೊಟ್ರೆ ನೀನು ಬಹಳ ಹೆಚ್ಚಿನ ಕೆಲಸಗಳನ್ನು ಮಾಡಿಸ್ಬೋದು. ಸಂತೋಷ ಸರ್. ಸರ್ಕಾರ ಇದನ್ನು ಗಮನ ಹರಿಸಿ ನಿಮಗೆ ಹೆಚ್ಚಿನ ಅನುದಾನ, ವೈಯಕ್ತಿಕ ಅನುದಾನ 2 ಲಕ್ಷ ಕನಿಷ್ಠ ಕೊಟ್ರೆ 5 ವರ್ಷದಲ್ಲಿ 10 ಲಕ್ಷ ಆಗುತ್ತೆ. 10 ಲಕ್ಷದಲ್ಲಿ ಒಂದು ಗ್ರಾಮಕ್ಕೆ ಬೇಕಾದಂತ ಅಭಿವೃದ್ಧಿ ಕೆಲಸಗಳನ್ನ ಮಾಡಬಹುದು. ಸರ್, ಈಗ ನಮ್ಮ ಈ ಸಂಘಟನೆ ವತಿಯಿಂದ ನಾವು ಈ ಒಂದು ನಿವೃತ್ತಿ ವೇತನ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೊಡಬೇಕು ಅನ್ನೋದೊಂದು ಬೇಡಿಕೆ ಇಟ್ಟಿದೆ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಬೇಡಿಕೆ ಒಳ್ಳೆ ಚೆನ್ನಾಗಿದೆ. ನಿಮ್ಮ ಬೇಡಿಕೆ ತಕ್ಕಂಗೆ ಸರ್ಕಾರ ಒಂದು ಮನವಿ ಮಾಡಿ ಕೊಟ್ರೆ ಬಹಳ ಚೆನ್ನಾಗಿರುತ್ತೆ. ಸಂತೋಷ ಸರ್. ಸರ್ಕಾರ ಆದಷ್ಟು ಬೇಗ ಈ ಬೇಡಿಕೆಗಳನ್ನು ಈಡೇರಿಸಲಿ. ನಿಮಗೆ ಈಗ ಕೊಡ್ತಕ್ಕಂಥ ಗೌರವಧನ ನಿಮಗೆ ತೃಪ್ತಿ ತಂದಿದೆಯಾ? ಇಲ್ಲ, ತಂದಿಲ್ಲ. ಅದು ಏನಕ್ಕೂ ಸಾಲಲ್ಲ, ಏನಕ್ಕೂ ಸಾಕಾಗಲ್ಲ. ಒಂದ್ ದಿವಸ ಖರ್ಚಿಗೆ ಸಾಕಾಗಲ್ಲ. ಹಾಗಾಗಿ ನಮ್ಮ ಬೇಡಿಕೆ ಏನಂದ್ರೆ, ಕೇರಳದ ಮಾದರಿಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ 5,000, ಉಪಾಧ್ಯಕ್ಷರಿಗೆ 3,000, ಸದಸ್ಯರಿಗೆ 2,000 ಗೌರವಧನನ ಕಡ್ಡಾಯವಾಗಿ ಈ ಮುಂದಿನ ವರ್ಷದಿಂದನೇ ಕೊಡುವಂತೆ ಸರ್ಕಾರ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಸರ್. ಅದು ನಿಮ್ಮ ಅನಿಸಿಕೆನೂ ಕೂಡ. ಸರ್, ಈಗ ನಮ್ಮ ಈ ಒಂದು ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯವರು
ರಾಜ್ಯ ಮಟ್ಟದಲ್ಲಿ 10 ಬೇಡಿಕೆಗಳನ್ನು ನಾನು ಎಷ್ಟು ಸಂದರ್ಶನದಲ್ಲಿ ಹೇಳಕ್ಕಾಗಲ್ಲ, 10 ಬೇಡಿಕೆಗಳನ್ನು ಇಟ್ಕೊಂಡು ಒಂದು ದೊಡ್ಡ ಮಟ್ಟದ ಹೋರಾಟನ ರೂಪಿಸ್ತಾ ಇದ್ದೀವಿ. ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡೋದು, ಪ್ರತಿಭಟನೆ ಮಾಡೋದು, ಇದರ ಮೂಲಕ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಇದು ನಿಮ್ಮ ಅಭಿಪ್ರಾಯ ಚೆನ್ನಾಗಿದೆ. ಇದೇ ತರ ಮುಂದೋದ್ರೆ ಬಹಳ ಚೆನ್ನಾಗಿದೆ. ಅವರು ನಿಮಗೆ ಬಹಳ ಸಹಕಾರ ಮಾಡಿಕೊಡ್ಬೇಕು. ಅದರಲ್ಲಿ ನಾವು ಬಹಳ ಕೇಳ್ಕೊಂತಿದ್ದೇವೆ. ತುಂಬಾ ಸಂತೋಷ ಸರ್. ಇದುವರೆಗೂ ಈ ಒಂದು ಚಿಕ್ಕ ಸಂದರ್ಶನದಲ್ಲಿ ನಮ್ಮ ಅಡಗಂಟಿ ಗ್ರಾಮದ ಚಿಕ್ಕಜಂಬೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಮತಿ ಲತಾ ಕೋಂ ಬಸವರಾಜಪ್ಪ ಅವರಿಗೂ ಹಾಗೂ ಬಸವರಾಜಪ್ಪ ಅವರಿಗೂ ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವ ಜೊತೆಯಲ್ಲಿ ಈ ಅಭಿನಂದನಾ ಪತ್ರವನ್ನು ಕೊಡ್ತಾರೆ.